ಮೈಸೂರು ಪೇಟ ಹಾಕಿದ್ದನ್ನು ನೋಡಿ ನೀವೆಲ್ಲೋ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಓಡಾಡ್ತಿದ್ದೀನಿ ಅಂತ ಅನ್ಕೊಳ್ಬೇಡಿ. ನಾನೀಗ ದೇವಭೂಮಿ ಪ್ರಯಾಗರಾಜನ ಮಹಾಕುಂಭಮೇಳದಲ್ಲಿದ್ದೀನಿ. ದೇವಭೂಮಿ ಪ್ರಯಾಗರಾಜನ ಈ ಮಹಾಕುಂಭಕ್ಕೆ ಕೋಟ್ಯಾಂತರ ಜನ ಬರ್ತಾರೆ. ಕನ್ನಡದವರು ಕೂಡ ಕೋಟ್ಯಾಂತರ ಜನ ಬರ್ತಾರೆ. ಬಂದವರಿಗೆಲ್ಲರಿಗೂ ಕೂಡ ಈ ರೀತಿ ಪೇಟ ಹಾಕಿ ನಿಮಗೆ ಸ್ವಾಗತ ಕೋರೋದು ನಮ್ಮ ಕನ್ನಡಿಗರು. ಇಲ್ಲಿರುವಂಥ ಎಲ್ಲರೂ ಕೂಡ ಬರ್ರಿ ಸರ, ಇಲ್ಲಿರುವಂಥ ಎಲ್ಲರೂ ಕೂಡ ನಮ್ಮ ಕನ್ನಡದವರೇ. ಕನ್ನಡಿಗರಿಗಾಗಿ ಅಥವಾ ಬರುವಂಥ ಕೋಟಿ ಕೋಟಿ ಜನರಿಗಾಗಿ ಇಲ್ಲಿ ಕನ್ನಡದ ಹೋಟೆಲ್ ಒಂದು ಸಂಗಮದ ಎದುರುಗಡೆ, ತ್ರಿವೇಣಿ ಸಂಗಮದ ಎದುರುಗಡೆ ದಶಾಶ್ವಮೇಧ ಘಾಟ್ನಲ್ಲಿ ಎಲ್ಲರ ಬರುವಿಕೆಗಾಗಿ ನಿಮ್ಮ ಆತಿಥ್ಯಕ್ಕಾಗಿ ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಮುದ್ದೆ ಸಿಗುತ್ತೆ, ಉಪಸಾರ ಸಿಗುತ್ತೆ, ಇಡ್ಲಿ ವಡೆ ಸಿಗುತ್ತೆ, ಎಲ್ಲವೂ ಕೂಡ ಈ ಹೋಟೆಲ್ನಲ್ಲಿ ಸಿಗುತ್ತೆ. ಪ್ರಯಾಗರಾಜ್ಗೂ ಮತ್ತು ಕರ್ನಾಟಕಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ಜಂಗಮವಾಡಿ ಮಠದ ಕೆಳಗಡೆ ಇರೋದೇ ಈ ಹೋಟೆಲು ದಶಾಶ್ವಮೇಧ ಘಾಟು. ಏನೇನು ಮಾಡ್ತಾರೆ, ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ಹೆಂಗಿದೆ ಅಂತೇಳಿ ಅವ್ರನ್ನೇ ಮಾತಾಡ್ಸೋಣ. ಸರ, ನಿಮ್ಮ ಪೇಟ ನೋಡಿ ನಮಗೆ ಭಾಳ ಖುಷಿ ಆಯ್ತು ರೀ. ನಿಮ್ಮ ಪೇಟ ನೋಡಿ ನಾವು ಬಂದೀವಿ ಕನ್ನಡದವರು ಅಂತ. ಏನು ಅನ್ಸುತ್ತೆ ಪ್ರಯಾಗ್ರಾಜ್ನಲ್ಲಿ ಎಲ್ಲೋ ದೂರ ಅಂತೇಳಿ ಅಂದ್ಕೊಂಡವರಿಗೆ? ಎಲ್ಲೋ ದೂರ ಅಲ್ಲ, ಇಲ್ಲೇ ಪ್ರಯಾಗ್ರಾಜ್ ಅನ್ಸ್ಬಿಟ್ಟಿದೆ ನಿಮ್ಮನ್ನೆಲ್ಲ ನೋಡಿ. ಏನು ಹೇಳ್ತೀರಿ? ಪ್ರಯಾಗ್ರಾಜ್ ಕನ್ನಡದ ಎಲ್ಲ ಸಜ್ಜನರಿಗೆ ನಮ್ಮಿಂದ ನಮಸ್ಕಾರಗಳು. ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ದಾರಾಗಂಜ್ ಹತ್ರ ಜಂಗಮವಾಡಿ ಮಠ ಅಂತ ಇದೆ. ಅದರ ಅಂಗಳದಲ್ಲಿ ನಾವು ಪ್ರಾಣಾಮೃತಂ ಅಂತ ಒಂದು ಕ್ಯಾಂಟೀನ್ ಓಪನ್ ಮಾಡಿದ್ದೀವಿ. ಈಗ ಹಲವಾರು ಸಾವಿರಾರು ಲಕ್ಷಾಂತರ ಮತ್ತು ಕೋಟ್ಯಾಂತರ ಜನಗಳು ಪುಣ್ಯ ಸ್ನಾನಕ್ಕೆ ಅಂದರೆ ಅಮೃತ ಸ್ನಾನಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ಅದು ಮತ್ತು ದಕ್ಷಿಣ ಭಾರತದಿಂದ ಬಹಳಷ್ಟು ಜನ ಬರ್ತಿದ್ದಾರೆ. ಇಲ್ಲಿ ಆಹಾರಕ್ಕೆ ಕೊರತೆ ಸಹಜವಾಗೇ ಇದೆ. ಆದ್ದರಿಂದ ನಾವು ಗುರುಗಳ ಆಶೀರ್ವಾದದ ಪಡೆದು, ಜಂಗಮವಾಡಿ ಕಾಶಿ ಮಠದ ಜಗದ್ಗುರುಗಳ ಆಶೀರ್ವಾದ ಪಡೆದು ಅವರ ಅಣತಿ ಮೇರೆಗೆ ನಾವು ಇಲ್ಲಿ ದಕ್ಷಿಣ ಭಾರತದ ಖಾದ್ಯಗಳನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ದೋಸೆ, ಇಡ್ಲಿ, ನಿಮಗೆ ಅನ್ನದ ಬಾತುಗಳು, ವಡೆ, ಮುದ್ದೆ, ಸಾರು, ಹಪ್ಪಳ, ಮಜ್ಜಿಗೆ ಇವೆಲ್ಲಗಳು ಸಿಗುತ್ತೆ. ಪ್ರತಿದಿನವೂ ಒಂದೊಂದು ಹೊಸ ಖಾದ್ಯಗಳನ್ನ ಮಾಡ್ತಾರೆ. ತಾವೆಲ್ಲ ಬಂದು ಪುಣ್ಯ ಸ್ನಾನ ಮಾಡಿ ಕೃತಾರ್ಥರಾಗಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ವೆದರು ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗಲ್ರಿ ಸ್ಟಾರ್ಟಿಂಗಲ್ಲಿ, ಹಾಗಾಗಿ ಸ್ವಲ್ಪ ಗಂಟ್ಲವರಿಗೆ ಇದಾಗಿದೆ. ನೋಡಿ, ದಶಾಶ್ವಮೇಧ ಘಾಟ್ನಲ್ಲಿರುವಂಥ ಈ ಜಂಗಮವಾಡಿ ಮಠದ ಕೆಳಗಡೆ ತ್ರಿವೇಣಿ ಸಂಗಮದ ಸ್ನಾನ ಆದ ನಂತರ ತಾವು ಊಟ ತಿಂಡಿ ಯಾವುದಕ್ಕಾದರೂ ಕೂಡ ಇಲ್ಲಿಗೆ ಬರಬಹುದು. ನಿಮ್ಮ ಆತಿಥ್ಯವನ್ನು ವಹಿಸೋದಕ್ಕೆ ಅವರೆಲ್ಲರೂ ಕೂಡ ಕಾದಿದ್ದಾರೆ. ನನ್ನ ಹೆಸರು ರವಿ ಅಂತೇಳಿ. ನಮಸ್ಕಾರ. ಮೈಸೂರು ಮಸಾಲೆ ದೋಸೆ ಇದೆ, ಪುಡಿ ದೋಸೆ ಇದೆ, ಪುಡಿ ಇಡ್ಲಿ ಮತ್ತು ಅದಕ್ಕೆ ನಂದಿನಿ ತುಪ್ಪ ಹಾಕ್ತೀವಿ. ರಾಗಿ ಇಡ್ಲಿ ಇದೆ, ಆಮೇಲೆ ರಾಗಿದು ದೋಸೆ ಮಾಡ್ತೀವಿ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಮಾಡೋಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಎಲ್ಲ ಆಹಾರನೂ ಬಂದು ಎಲ್ಲರೂ ಸೇವನೆ ಮಾಡಿ. ಕನ್ನಡಂ ಗೆಲ್ಗೆ ಜೈ ಕರ್ನಾಟಕ ಮಾತಿ. ಹೇಳ್ರಿ ಸರ್. ನಾವು ಕೆಲವೊಬ್ಬರು ವ್ಯಕ್ತಿಗಳಿಗೆ ಕೃತಜ್ಞರಾಗಬೇಕಾಗತ್ತೆ. ಕಾಶಿ ಮಠದ ಜಗದ್ಗುರುಗಳು ಮೊದಲಾಗಿ, ಹಾಗೂ ಮೈಸೂರಿನ ಮದರ್ ಮೇಡ್ ಕಂಪನಿಯವರು ರಾಗಿ ಹಿಟ್ಟಿನ ಇಡ್ಲಿ ಹಿಟ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಕೃತಜ್ಞರು. ಶಿವ ಕಾಫಿ ವರ್ಕ್ಸ್ ಅವರು ಕಾಫಿ ಪುಡಿ ಕಳಿಸ್ಕೊಟ್ಟಿದ್ದಾರೆ. ಮಾಲ್ಗುಡಿ ಫಿಲ್ಟರ್ ಕಾಫಿಯ ಮಿಷಿನ್ನ ಕಳಿಸ್ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಾವು ಕೃತಜ್ಞರಾಗಿದ್ದೇವೆ. ಹಾಗೂ ಆರಾಧ್ಯ ಅಂತ ಒಬ್ಬರಿದ್ದಾರೆ, ಅವರೆಲ್ಲ ಇದನ್ನೆಲ್ಲ ಸೆಟ್ ಮಾಡಿದವರು. ರಾಜಣ್ಣ ಅಂತ ಇದ್ದಾರೆ, ಅವರು ಕೂಡ ಭಾನುಪ್ರಭಾ ಅಂತ, ಬೃಂದ ಅವರು ಅಂತ ಬೆಂಗಳೂರಿನವರು. ಇವರೆಲ್ಲ ಹಿಂಭಾಗದಲ್ಲಿ ಪರದೆ ಹಿಂದಿನಲ್ಲಿ ನಮ್ಮ ಕರ್ನಾಟಕದಿಂದ ಕೆಲಸ ಮಾಡ್ತಿದ್ದಾರೆ. ಮೊದಲು ಅವರಿಗೆ ಕೃತಜ್ಞರಾಗಿರ್ತೀವಿ. ಇವರೆಲ್ಲ ಬನ್ನಿ, ಇವರು ಮೈನ್ ಕುಕ್ಸು, ಶಿವಣ್ಣ ಅನ್ನೋರು, ಇವರೇ ನಾಯಕರು. ಮೈನ್ ಎಲ್ಲ ಥರ ಆಲ್ರೌಂಡರ್ಗಳಿದ್ದಾರೆ. ದೋಸೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಇಲ್ಲಿ ನಮಗೆ ನೋಡಿ, ನಿಮಗೆ ಇಡ್ಲಿ ರಾಗಿ ಇಡ್ಲಿ ಸಿಗುತ್ತೆ. ಕುಂಭದಲ್ಲಿ ಮೊದಲನೇ ಬಾರಿಗೆ ರಾಗಿ ಐಟಮ್ ನಾವು ತರ್ತಾ ಇದ್ದೀವಿ. ರಾಗಿ ಇಡ್ಲಿ, ರಾಗಿ ಮುದ್ದೆ 2 ಹೊತ್ತು ಸಿಗುತ್ತೆ. ಉರುಳಿ ಹಪ್ಪಳ ಸಿಗುತ್ತೆ, ವಡ ಸಿಗುತ್ತೆ, ತಟ್ಟೆ ಇಡ್ಲಿ ಸಿಗುತ್ತೆ, ಕೇಸರಿ ಬಾತ್ ಇರುತ್ತೆ, ಮಜ್ಜಿಗೆ ಇರುತ್ತೆ. ನಿಮಗೆ ದಕ್ಷಿಣ ಭಾರತದ ಎಲ್ಲ ಥರದ ಖಾದ್ಯಗಳು, ಕೆಂಪು ಚಟ್ನಿ ಸೇರಿ, ಹುಳಿಕಾಳು ಚಟ್ನಿ, ಕಡಲೆ ಬೀಜ ಚಟ್ನಿ ಎಲ್ಲ ಸೇರಿ, ಬಿಸಿ ಬಿಸಿ ಕಾಫಿ ಏನೇ ಇದ್ರೂ ಕೂಡ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇದೇ ಮಠದ ಕೆಳಗಡೆ ಇರುವಂಥದ್ದು ನೋಡಿ, ನೀವು ಬನ್ನಿ. ಎಲ್ಲ ಇವರೆಲ್ಲ ನಮ್ಮ ಹೆಸರು ಕುಮಾರ್ ಅಂತ. ಏನ ಚೇತನ್, ಮಂಜುನಾಥ್ ಶಿರಾ, ರವಿ, ಶಿವು, ಮೇನ್ ಕುಕ್ ಶಿವು, ಗೋವಿಂದರಾಜ್, ಸೋಮಶೇಖರ್.
ಸೋಮಶೇಖರ್. ಹರೀಶ್ ಅವರು. ನನ್ನ ಹೆಸರು ನಿತ್ಯಾನಂದ ಮೂರ್ತಿ ಸರ್. ನಿತ್ಯಾನಂದ ಮೂರ್ತಿ ಅವರು ನೋಡಿ ಕನ್ನಡದ ಕಂಪು ಪ್ರಯಾಗ್ರಾಜ್ನಲ್ಲಿ ಪಸರಿಸ್ತಾ ಇದೆ. ಅದೇ ನಮಗೂ ಖುಷಿ. ಕನ್ನಡಿಗರು ಯಾರೇ ಬಂದರೂ ಕೂಡ ಇವ್ರ ಹೋಟ್ಲಿಗೆ ಬನ್ನಿ, ಇವ್ರ ಹೋಟ್ಲಲ್ಲಿ ತಿಂಡಿ ಎಲ್ಲ ನಿಮಗೆ ಎಲ್ಲ ವ್ಯವಸ್ಥೆ ಇದೆ. ನೀವು ಮನೆಯಲ್ಲೇ ಏನು ತಿಂತೀರಿ ಅದನ್ನು ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ನಿಮಗೆ ಇಷ್ಟು ದೂರದಲ್ಲಿ ಇವರು ಕೊಡ್ತಾರೆ. ಕನ್ನಡಿಗರು ಇಲ್ಲಿಗೆ ಬನ್ನಿ, ಯಾರೇ ಬಂದರೂ ಕೂಡ ಅವರಿಗೆ ಎಲ್ಲ ರೀತಿಯ ಊಟದ ವ್ಯವಸ್ಥೆ ಕೂಡ ಇಲ್ಲಿದೆ ಜಂಗಮ ಮಠದ ಕೆಳಗಡೆ. ಇಂಡಸ್ಟ್ರಿಯಲಿಸ್ಟ್ ಕಲ್ಲಿನಾಥ್ ಅಂತ ಇದ್ದಾರೆ, ಅವರು ಕೂಡ ಸಹಾಯ ಮಾಡಿದ್ದಾರೆ. ಅವರ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಫಯಾಜ್ ಅಂತ ಇದ್ದಾರೆ, ಅವರು ಕೂಡ ಇದೆಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಮಗೆ ಕೃತಜ್ಞತೆಗಳು. ದೊಡ್ಡ ಗುಣ ಅವರದ್ದು. ಯಾರ್ಯಾರು ನಾವು ಇಲ್ಲಿ ಅಂಗಡಿ ಹಾಕೋದಕ್ಕೆ ಅಥವಾ ಹೋಟೆಲ್ ಹಾಕೋದಕ್ಕೆ ನಮಗೆ ಹಿಂದ್ಗಡೆಯಿಂದ ನೀವು ಸಹಕಾರ ಮಾಡಿದ್ದೀರಿ, ನಮ್ಮ ಬೆನ್ ತಟ್ಟಿದ್ದೀರಿ, ಅವರೆಲ್ಲರಿಗೂ ಕೂಡ ಧನ್ಯವಾದ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಒಳ್ಳೇದಾಗಲಿ, ಶುಭವಾಗಲಿ. ಮಹಾಕುಂಭದಲ್ಲಿ ಇವರಿಗೆ ಒಳ್ಳೆ ಉತ್ತಮ ಬಿಸ್ನೆಸ್ ಆಗಿ ಕನ್ನಡಿಗರು ನಾವೆಲ್ಲರೂ ಕೂಡ ಇವ್ರ ಜೊತೆಗಿರೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ಯಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಮೈಸೂರು ಪೇಟ ಹಾಕಿದ್ದನ್ನು ನೋಡಿ ನೀವೆಲ್ಲೋ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಓಡಾಡ್ತಿದ್ದೀನಿ ಅಂತ ಅನ್ಕೊಳ್ಬೇಡಿ. ನಾನೀಗ ದೇವಭೂಮಿ ಪ್ರಯಾಗರಾಜನ ಮಹಾಕುಂಭಮೇಳದಲ್ಲಿದ್ದೀನಿ. ದೇವಭೂಮಿ ಪ್ರಯಾಗರಾಜನ ಈ ಮಹಾಕುಂಭಕ್ಕೆ ಕೋಟ್ಯಾಂತರ ಜನ ಬರ್ತಾರೆ. ಕನ್ನಡದವರು ಕೂಡ ಕೋಟ್ಯಾಂತರ ಜನ ಬರ್ತಾರೆ. ಬಂದವರಿಗೆಲ್ಲರಿಗೂ ಕೂಡ ಈ ರೀತಿ ಪೇಟ ಹಾಕಿ ನಿಮಗೆ ಸ್ವಾಗತ ಕೋರೋದು ನಮ್ಮ ಕನ್ನಡಿಗರು. ಇಲ್ಲಿರುವಂಥ ಎಲ್ಲರೂ ಕೂಡ ಬರ್ರಿ ಸರ, ಇಲ್ಲಿರುವಂಥ ಎಲ್ಲರೂ ಕೂಡ ನಮ್ಮ ಕನ್ನಡದವರೇ. ಕನ್ನಡಿಗರಿಗಾಗಿ ಅಥವಾ ಬರುವಂಥ ಕೋಟಿ ಕೋಟಿ ಜನರಿಗಾಗಿ ಇಲ್ಲಿ ಕನ್ನಡದ ಹೋಟೆಲ್ ಒಂದು ಸಂಗಮದ ಎದುರುಗಡೆ, ತ್ರಿವೇಣಿ ಸಂಗಮದ ಎದುರುಗಡೆ ದಶಾಶ್ವಮೇಧ ಘಾಟ್ನಲ್ಲಿ ಎಲ್ಲರ ಬರುವಿಕೆಗಾಗಿ ನಿಮ್ಮ ಆತಿಥ್ಯಕ್ಕಾಗಿ ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಮುದ್ದೆ ಸಿಗುತ್ತೆ, ಉಪಸಾರು ಸಿಗುತ್ತೆ, ಇಡ್ಲಿ ವಡೆ ಸಿಗುತ್ತೆ, ಎಲ್ಲವೂ ಕೂಡ ಈ ಹೋಟೆಲ್ನಲ್ಲಿ ಸಿಗುತ್ತೆ. ಪ್ರಯಾಗರಾಜ್ಗೂ ಮತ್ತು ಕರ್ನಾಟಕಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ಜಂಗಮವಾಡಿ ಮಠದ ಕೆಳಗಡೆ ಇರೋದೇ ಈ ಹೋಟೆಲು, ದಶಾಶ್ವಮೇಧ ಘಾಟು. ಏನೇನು ಮಾಡ್ತಾರೆ, ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ಹೆಂಗಿದೆ ಅಂತೇಳಿ ಅವ್ರನ್ನೇ ಮಾತಾಡ್ಸೋಣ. ಸರ, ನಿಮ್ಮ ಪೇಟ ನೋಡಿ ನಮಗೆ ಭಾಳ ಖುಷಿ ಆಯ್ತು ರೀ. ನಿಮ್ಮ ಪೇಟ ನೋಡಿ ನಾವು ಬಂದೀವಿ ಕನ್ನಡದವರು ಅಂತ. ಏನು ಅನ್ಸುತ್ತೆ? ಪ್ರಯಾಗ್ರಾಜ್ನಲ್ಲಿ ಎಲ್ಲೋ ದೂರ ಅಂತೇಳಿ ಅಂದ್ಕೊಂಡವರಿಗೆ ಎಲ್ಲೋ ದೂರ ಅಲ್ಲ, ಇಲ್ಲೇ ಪ್ರಯಾಗ್ರಾಜ್ ಅನ್ಸ್ಬಿಟ್ಟಿದೆ ನಿಮ್ಮನ್ನೆಲ್ಲ ನೋಡಿ. ಏನು ಹೇಳ್ತೀರಿ? ಪ್ರಯಾಗ್ರಾಜ್ ಕನ್ನಡದ ಎಲ್ಲ ಸಜ್ಜನರಿಗೆ ನಮ್ಮಿಂದ ನಮಸ್ಕಾರಗಳು. ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ದಾರಾಗಂಜ್ ಹತ್ರ ಜಂಗಮವಾಡಿ ಮಠ ಅಂತ ಇದೆ. ಅದರ ಅಂಗಳದಲ್ಲಿ ನಾವು ಪ್ರಾಣಾಮೃತಂ ಅಂತ ಒಂದು ಕ್ಯಾಂಟೀನ್ ಓಪನ್ ಮಾಡಿದ್ದೀವಿ. ಈಗ ಹಲವಾರು ಅಂದರೆ ಸಾವಿರಾರು ಲಕ್ಷಾಂತರ ಮತ್ತು ಕೋಟ್ಯಾಂತರ ಜನಗಳು ಪುಣ್ಯ ಸ್ನಾನಕ್ಕೆ ಅಂದರೆ ಅಮೃತ ಸ್ನಾನಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ಅದು ಮತ್ತು ದಕ್ಷಿಣ ಭಾರತದಿಂದ ಬಹಳಷ್ಟು ಜನ ಬರ್ತಿದ್ದಾರೆ. ಇಲ್ಲಿ ಆಹಾರಕ್ಕೆ ಕೊರತೆ ಸಹಜವಾಗಿ ಇದೆ. ಆದ್ದರಿಂದ ನಾವು ಗುರುಗಳ ಆಶೀರ್ವಾದದ ಪಡೆದು, ಜಂಗಮವಾಡಿ ಕಾಶಿ ಮಠದ ಜಗದ್ಗುರುಗಳ ಆಶೀರ್ವಾದ ಪಡೆದು ಅವರ ಅಣತಿ ಮೇರೆಗೆ ನಾವು ಇಲ್ಲಿ ದಕ್ಷಿಣ ಭಾರತದ ಖಾದ್ಯಗಳನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ದೋಸೆ, ಇಡ್ಲಿ, ನಿಮಗೆ ಅನ್ನದ ಬಾತುಗಳು, ವಡೆ, ಮುದ್ದೆ, ಸಾರು, ಹಪ್ಪಳ, ಮಜ್ಜಿಗೆ ಇವೆಲ್ಲಗಳು ಸಿಗುತ್ತೆ. ಪ್ರತಿದಿನವೂ ಒಂದೊಂದು ಹೊಸ ಖಾದ್ಯಗಳನ್ನ ಮಾಡ್ತಾರೆ. ತಾವೆಲ್ಲ ಬಂದು ಪುಣ್ಯ ಸ್ನಾನ ಮಾಡಿ ಕೃತಾರ್ಥರಾಗಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ವೆದರು ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗಲ್ರಿ ಸ್ಟಾರ್ಟಿಂಗಲ್ಲಿ, ಹಾಗಾಗಿ ಸ್ವಲ್ಪ ಗಂಟ್ಲವರಿಗೆ ಇದಾಗಿದೆ. ನೋಡಿ, ದಶಾಶ್ವಮೇಧ ಘಾಟ್ನಲ್ಲಿರುವಂಥ ಈ ಜಂಗಮವಾಡಿ ಮಠದ ಕೆಳಗಡೆ ತ್ರಿವೇಣಿ ಸಂಗಮದ ಸ್ನಾನ ಆದ ನಂತರ ತಾವು ಊಟ ತಿಂಡಿ ಯಾವುದಕ್ಕಾದರೂ ಕೂಡ ಇಲ್ಲಿಗೆ ಬರಬಹುದು. ನಿಮ್ಮ ಆತಿಥ್ಯವನ್ನು ವಹಿಸೋದಕ್ಕೆ ಅವರೆಲ್ಲರೂ ಕೂಡ ಕಾದಿದ್ದಾರೆ. ನನ್ನ ಹೆಸರು ರವಿ ಅಂತೇಳಿ. ನಮಸ್ಕಾರ. ಮೈಸೂರು ಮಸಾಲೆ ದೋಸೆ ಇದೆ, ಪುಡಿ ದೋಸೆ ಇದೆ, ಪುಡಿ ಇಡ್ಲಿ ಮತ್ತು ಅದಕ್ಕೆ ನಂದಿನಿ ತುಪ್ಪ ಹಾಕ್ತೀವಿ. ರಾಗಿ ಇಡ್ಲಿ ಇದೆ, ಆಮೇಲೆ ರಾಗಿದು ದೋಸೆ ಮಾಡ್ತೀವಿ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಮಾಡೋಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಎಲ್ಲ ಆಹಾರನೂ ಬಂದು ಎಲ್ಲರೂ ಸೇವನೆ ಮಾಡಿ. ಕನ್ನಡಂ ಗೆಲ್ಗೆ ಜೈ ಕರ್ನಾಟಕ ಮಾತಿ. ಹೇಳ್ರಿ ಸರ್. ನಾವು ಕೆಲವೊಬ್ಬರು ವ್ಯಕ್ತಿಗಳಿಗೆ ಕೃತಜ್ಞರಾಗಬೇಕಾಗತ್ತೆ. ಕಾಶಿ ಮಠದ ಜಗದ್ಗುರುಗಳು ಮೊದಲಾಗಿ, ಹಾಗೂ ಮೈಸೂರಿನ ಮದರ್ ಮೇಡ್ ಕಂಪನಿಯವರು ರಾಗಿ ಹಿಟ್ಟಿನ ಇಡ್ಲಿ ಹಿಟ್ಟನ್ನು ಕಳಿಸ್ಕೊಟ್ಟಿದ್ದಾರೆ, ಅವ್ರಿಗೆ ಕೃತಜ್ಞರು. ಶಿವ ಕಾಫಿ ವರ್ಕ್ಸ್ ಅವರು ಕಾಫಿ ಪುಡಿ ಕಳಿಸ್ಕೊಟ್ಟಿದ್ದಾರೆ. ಮಾಲ್ಗುಡಿ ಫಿಲ್ಟರ್ ಕಾಫಿಯ ಮಿಷಿನ್ನ ಕಳಿಸ್ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಾವು ಕೃತಜ್ಞರಾಗಿದ್ದೇವೆ. ಹಾಗೂ ಆರಾಧ್ಯ ಅಂತ ಒಬ್ಬರಿದ್ದಾರೆ, ಅವರೆಲ್ಲ ಇದನ್ನೆಲ್ಲ ಸೆಟ್ ಮಾಡಿದವರು. ರಾಜಣ್ಣ ಅಂತ ಇದ್ದಾರೆ, ಅವರು ಕೂಡ ಭಾನುಪ್ರಭಾ ಅಂತ, ಬೃಂದ ಅವರು ಅಂತ ಬೆಂಗಳೂರಿನವರು. ಇವರೆಲ್ಲ ಹಿಂಭಾಗದಲ್ಲಿ ಪರದೆ ಹಿಂದಿನಲ್ಲಿ ನಮ್ಮ ಕರ್ನಾಟಕದಿಂದ ಕೆಲಸ ಮಾಡ್ತಿದ್ದಾರೆ. ಮೊದಲು ಅವರಿಗೆ ಕೃತಜ್ಞರಾಗಿರ್ತೀವಿ. ಇವರೆಲ್ಲ ಬನ್ನಿ. ಇವರು ಮೇಯ್ನ್ ಕುಕ್ಸು,
ಶಿವಣ್ಣ ಅನ್ನೋರು ಇವರೆಲ್ಲ ಇವರೇ ನಾಯಕರು ಮೈನ್. ಎಲ್ಲ ಥರ ಆಲ್ರೌಂಡರ್ಗಳಿದ್ದಾರೆ, ದೋಸೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಇಲ್ಲಿ ನಮಗೆ ನೋಡಿ, ನಿಮಗೆ ಇಡ್ಲಿ ರಾಗಿ ಇಡ್ಲಿ ಸಿಗುತ್ತೆ. ಕುಂಭದಲ್ಲಿ ಮೊದಲನೇ ಬಾರಿಗೆ ರಾಗಿ ಐಟಮ್ ನಾವು ತರ್ತಾ ಇದ್ದೀವಿ. ರಾಗಿ ಇಡ್ಲಿ, ರಾಗಿ ಮುದ್ದೆ 2 ಹೊತ್ತು ಸಿಗುತ್ತೆ. ಉರುಳಿ ಹಪ್ಪಳ ಸಿಗುತ್ತೆ, ವಡ ಸಿಗುತ್ತೆ, ತಟ್ಟೆ ಇಡ್ಲಿ ಸಿಗುತ್ತೆ, ಕೇಸರಿ ಬಾತ್ ಇರುತ್ತೆ, ಮಜ್ಜಿಗೆ ಇರುತ್ತೆ. ನಿಮಗೆ ದಕ್ಷಿಣ ಭಾರತದ ಎಲ್ಲ ಥರದ ಖಾದ್ಯಗಳು ಕೆಂಪು ಚಟ್ನಿ ಸೇರಿ, ಹುಳಿಕಾಳು ಚಟ್ನಿ, ಕಡಲೆ ಬೀಜ ಚಟ್ನಿ ಎಲ್ಲ ಸೇರಿ, ಬಿಸಿ ಬಿಸಿ ಕಾಫಿ ಏನೇ ಇದ್ರೂ ಕೂಡ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇದೇ ಮಟ್ಟದ ಕೆಳಗಡೆ ಇರುವಂಥದ್ದು ನೋಡಿ, ನೀವು ಬನ್ನಿ ಎಲ್ಲ. ಇವರೆಲ್ಲ ನಮ್ಮ ಹೆಸರು ಕುಮಾರ್ ಅಂತ. ಏನ ಚೇತನ್. ಮಂಜುನಾಥ್ ಶಿರಾ. ರವಿ, ಶಿವು, ಮೇನ್ ಕುಕ್ ಶಿವು, ಗೋವಿಂದರಾಜ್, ಸೋಮಶೇಖರ್, ಹರೀಶ್ ಅವರು. ನನ್ನ ಹೆಸರು ನಿತ್ಯಾನಂದ ಮೂರ್ತಿ ಸರ್. ನಿತ್ಯಾನಂದ ಮೂರ್ತಿ ಅವರು ನೋಡಿ, ಕನ್ನಡದ ಕಂಪು ಪ್ರಯಾಗ್ರಾಜ್ನಲ್ಲಿ ಪಸರಿಸ್ತಾ ಇದೆ. ಅದೇ ನಮಗೂ ಖುಷಿ. ಕನ್ನಡಿಗರು ಯಾರೇ ಬಂದರೂ ಕೂಡ ಇವ್ರ ಹೋಟ್ಲಿಗೆ ಬನ್ನಿ. ಇವ್ರ ಹೋಟ್ಲಲ್ಲಿ ತಿಂಡಿ ಎಲ್ಲ ನಿಮಗೆ ಎಲ್ಲ ವ್ಯವಸ್ಥೆ ಇದೆ. ನೀವು ಮನೆಯಲ್ಲೇ ಏನು ತಿಂತೀರಿ ಅದನ್ನು ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ನಿಮಗೆ ಇಷ್ಟು ದೂರದಲ್ಲಿ ಇವರು ಕೊಡ್ತಾರೆ. ಕನ್ನಡಿಗರು ಇಲ್ಲಿಗೆ ಬನ್ನಿ, ಯಾರೇ ಬಂದರೂ ಕೂಡ ಅವರಿಗೆ ಎಲ್ಲ ರೀತಿಯ ಊಟದ ವ್ಯವಸ್ಥೆ ಕೂಡ ಇಲ್ಲಿದೆ ಜಂಗಮ ಮಠದ ಕೆಳಗಡೆ. ಇಂಡಸ್ಟ್ರಿಯಲಿಸ್ಟ್ ಕಲ್ಲಿನಾಥ್ ಅಂತ ಇದ್ದಾರೆ, ಅವರು ಕೂಡ ಸಹಾಯ ಮಾಡಿದ್ದಾರೆ. ಅವರ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಫಯಾಜ್ ಅಂತ ಇದ್ದಾರೆ, ಅವರು ಕೂಡ ಇದೆಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಮಗೆ ಕೃತಜ್ಞತೆಗಳು. ದೊಡ್ಡ ಗುಣ ಅವರದ್ದು. ಯಾರ್ಯಾರು ನಾವು ಇಲ್ಲಿ ಅಂಗಡಿ ಹಾಕೋದಕ್ಕೆ ಅಥವಾ ಹೋಟೆಲ್ ಹಾಕೋದಕ್ಕೆ ನಮಗೆ ಹಿಂದ್ಗಡೆಯಿಂದ ನೀವು ಸಹಕಾರ ಮಾಡಿದ್ದೀರಿ, ನಮ್ಮ ಬೆನ್ನು ತಟ್ಟಿದ್ದೀರಿ, ಅವರೆಲ್ಲರಿಗೂ ಕೂಡ ಧನ್ಯವಾದ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಒಳ್ಳೇದಾಗಲಿ, ಶುಭವಾಗಲಿ. ಮಹಾಕುಂಭದಲ್ಲಿ ಇವರಿಗೆ ಒಳ್ಳೆ ಉತ್ತಮ ಬಿಸ್ನೆಸ್ ಆಗಿ ಕನ್ನಡಿಗರು ನಾವೆಲ್ಲರೂ ಕೂಡ ಇವ್ರ ಜೊತೆಗಿರೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.